ನಮಸ್ತೆ ವೀಕ್ಷಕರೇ, ಈ ದಿನ ನಮ್ಮ ಜೊತೆ ಹಿರೇಮಠದ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ತಾಯಿಯ ಬಗ್ಗೆ ಅವ್ರ ಮಾತಿನಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಸ್ವಾಮೀಜಿ ನಮಸ್ತೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಇದು ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದಂಥ ಮಾತು. ರಾವಣ ವಧ ಆದಮೇಲೆ ವಿಭೀಷಣ ರಾಮನಿಗೆ ನೀವು ಇಲ್ಲೇ ಇದ್ಕೊಂಬಿಡಿ, ನಾನು ನಿಮ್ಮ ಸೇವೆಯನ್ನು ಮಾಡ್ಕೊಂಡಿರ್ತೇನೆ ಅಂತ ಮನವಿ ಮಾಡ್ಕೊಳ್ತಾನೆ. ಒಂದು ಆಫರ್ ಕೊಡ್ತಾನೆ. ಆವಾಗ ರಾಮ ಒಪ್ಪೋದಿಲ್ಲ. ನಂತರ ರಾಮ ಲಕ್ಷ್ಮಣ ಇಬ್ಬರು ಏಕಾಂತದಲ್ಲಿರುವಾಗ ಲಕ್ಷ್ಮಣ ರಾಮನಿಗೆ ಕೇಳ್ತಾನೆ, ಅಣ್ಣ ಒಳ್ಳೆ ಆಫರ್ ಇತ್ತಲ್ಲ, ಅಯೋಧ್ಯೆಗೆ ಯಾಕೆ ಹೋಗೋದು, ಇಲ್ಲೇ ಇದ್ಬಿಡೋಣ, ತುಂಬ ಲಕ್ಸುರಿಯಾಗಿದೆ ನಮ್ಮ ಅಯೋಧ್ಯೆಗಿಂತಲೂ ಅಂತ. ಆವಾಗ ರಾಮ ಹೇಳುವಂಥ ಮಾತು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಲಂಕೆ ಚಿನ್ನದ್ದಾಗಿರ್ಬೋದು, ಅದು ನನಗೆ ಇಷ್ಟವಾಗ್ತಾ ಇಲ್ಲ, ನನಗೆ ನನ್ನ ತಾಯಿ ಮತ್ತು ತಾಯಿ ಭೂಮಿ ಬಹಳ ಮುಖ್ಯ. ರಾಮ ಹೇಳಿದಂಥ ಮಾತು, ಯಾರನ್ನು ನಾವು ದೇವರು ಅಂತ ಭಾವಿಸ್ತೀವಿ ಅಂತ ರಾಮ ಹೇಳಿದಂಥ ಮಾತು, ತಾಯಿ ಎಷ್ಟು ಮುಖ್ಯ, ತಾಯಿ ಪಾತ್ರ ಏನು, ತಾಯಿಗೆ ನಾವು ಯಾವ ಪ್ರಮಾಣದಲ್ಲಿ ಗೌರವ ಕೊಡಬೇಕು. ತಾಯಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠ, ಮಾತೃ ಅಥವಾ ಜನನಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ನಾವು ತಾಯಿ ಪ್ರೇಮವನ್ನು ಸ್ವರ್ಗದಲ್ಲೂ ಕೂಡ ಕಾಣಲಿಕ್ಕಾಗೋದಿಲ್ಲ. ಸ್ವರ್ಗದಲ್ಲಿ ನಮಗೆ ಸ್ವರ್ಗದ ಭೋಗಭಾಗ್ಯಗಳು ಸಿಗ್ಬೋದು, ಆದರೆ ತಾಯಿ ಪ್ರೇಮ ಸಿಗೋದಿಲ್ಲ. ಆದ್ದರಿಂದ ತಾಯಿಗೆ ನಾವು ಸ್ವರ್ಗವನ್ನು ಕಂಪೇರ್ ಮಾಡಲಿಕ್ಕೆ ಆಗೋದು. ಸ್ವರ್ಗಕ್ಕಿಂತಲೂ ಸರ್ವಶ್ರೇಷ್ಠವಾದವಳು ತಾಯಿ. ತಾಯಿ ನಮಗೊಂದು ರಕ್ಷಾ ಕವಚ ಇದ್ದಾಗೆ. ಅವಳ ಪ್ರೀತಿ, ಅವಳ ಕಾಳಜಿ ಅದು ಆಗರ್ಭದಿಂದಲೇ ಶುರು ಆಗುತ್ತೆ. ನಾವು ಆಗರ್ಭದಿಂದಲೇ ಮಾತೃ ವಾತ್ಸಲ್ಯವನ್ನು ಅನುಭವಿಸ್ತಾ ಬಂದಿರ್ತೀವಿ. ಮಗು ತಾಯಿಯ ಗರ್ಭದಲ್ಲಿ ಮೂಡ್ತಾ ಇರುವಾಗಲೇ ಅವಳ ವಾತ್ಸಲ್ಯ, ಅವಳ ಪ್ರೀತಿ ನಮಗೆ, ಅದಕ್ಕೆ ಆಗರ್ಭ ಶ್ರೀಮಂತರು ಅಂತ ಹೇಳುವ ಹಾಗೆ ಆಗರ್ಭ ವಾತ್ಸಲ್ಯ ನಮಗೆ ತಾಯಿಯ ಗರ್ಭದಿಂದಲೇ ಸಿಗ್ತಾ ಹೋಗ್ತದೆ. ನಮ್ಮನ್ನು ಜೋಪಾನವಾಗಿ ಅವಳು ತನ್ನ ಗರ್ಭದಲ್ಲಿ ಕಾಪಾಡಿಕೊಂಡು ಆ ನಂತರ ಅವಳು ಹೆರಿಗೆ ಆದಮೇಲೆ ಆ ಮಗುವಿನ ಜೊತೆಗೆ ತನ್ನನ್ನು ತಾನು ಹಂಚಿಕೊಂಡು ಅವಳು ನಮ್ಮನ್ನು ಬೆಳೆಸುವಂಥ ರೀತಿ ಏನಿದೆಯಲ್ಲ, ಅದು ತುಂಬ ಅದ್ಭುತವಾದದ್ದು. ಸೊ ಆದ್ದರಿಂದ ನಮ್ಮ ಸಂಸ್ಕೃತಿಯಲ್ಲಿ ತಾಯಿಗೆ ಅಪಾರವಾದಂಥ ಗೌರವ, ಶ್ರದ್ಧೆ ಸಂದಾಯವಾಗಿದೆ. ತಾಯಿಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲು ಗುರು ಅನ್ನುವಂಥ ಒಂದು ಅಭಿಪ್ರಾಯನೂ ಕೂಡ ವ್ಯಕ್ತವಾಗಿದ್ದನ್ನು ನಾವು ಕಾಣ್ತೇವೆ. ಅಂದರೆ ಸ್ವಾಮೀಜಿ, ಈಗಿನ ಮಕ್ಕಳ ಭವಿಷ್ಯದಲ್ಲಿ, ಜೀವನದಲ್ಲಿ ತಾಯಿಯ ಪಾತ್ರ ಹೇಗೆ ಮುಖ್ಯ ಆಗುತ್ತೆ ಅಂತ? ಇವತ್ತಿನ ಮಕ್ಕಳ ಭವಿಷ್ಯದಲ್ಲೂ ಕೂಡ ತಾಯಿಯ ಪಾತ್ರ ಇವತ್ತು ಅವತ್ತು ಅನ್ನೋ ಹಾಗಿಲ್ಲ, ಯಾವತ್ತೂ ಕೂಡ ತಾಯಿಯ ಪಾತ್ರ ತುಂಬ ದೊಡ್ಡದೇ. ಆದರೆ ಇವತ್ತಿನ ತಾಯಿ ವಿದ್ಯಾವಂತಳಾಗಿದ್ದಾಳೆ, ಸುಸಂಸ್ಕೃತಳಾಗಿದ್ದಾಳೆ, ಓದಿದ್ದಾಳೆ. ಮೊದಲನೇ ತಾಯಿ ಓದಿರ್ತಾ ಇರಲಿಲ್ಲ. ಸೊ ಅವಳಿಗೆ ಅಕ್ಷರದ ಬಾಂಧವ್ಯ ಇರಲಿಲ್ಲ. ಸೊ ಅವಳಿಗೆ ಪ್ರೀತಿ ವಾತ್ಸಲ್ಯ ಏನೋ ಗೊತ್ತು. ಆದರೆ ಇವತ್ತಿನ ತಾಯಿ ತುಂಬ ಓದಿರೋದ್ರಿಂದ ತುಂಬ ಜವಾಬ್ದಾರಿ ಅವಳ ಮೇಲಿದೆ. ತನ್ನ ಮಗನಿಗೆ ಏನೇನು ಕೊಡಬೇಕು, ತನ್ನ ಮಗುವಿಗೆ ಏನು ಕೊಡಬೇಕು, ಹೇಗೆ ಬೆಳೆಸಬೇಕು ಅನ್ನೋದು ಅವಳಿಗೆ ಗೊತ್ತಿದೆ. ಸೊ ಆ ನಿಟ್ಟಿನಲ್ಲಿ ಅವಳ ಜವಾಬ್ದಾರಿ ಇವತ್ತಿನ ಕಾಲದಲ್ಲಿ ಇನ್ನೂ ಹೆಚ್ಚಾಗಿದೆ. ಮೊದಲು ಗುರುಗಳ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ ಇರ್ತಿತ್ತು ಮಕ್ಕಳನ್ನು ಬೆಳೆಸೋದರಲ್ಲಿ. ಇವಾಗ ತಾಯಿಯ ಜವಾಬ್ದಾರಿ ತುಂಬ ದೊಡ್ಡದು. ಅವಳು ವಿದ್ಯಾವಂತೆ ಆಗಿರೋದ್ರಿಂದ ಅವಳಿಗೆ ಸುಖ ದುಃಖ ಕಷ್ಟ ಒಳಮೈ ಹೊರಮೈಗಳ ಪರಿಚಯ ಇರೋದರಿಂದ ಅವಳು ತುಂಬ ಜವಾಬ್ದಾರಿಯುತವಾಗಿ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕಾಗ್ತದೆ. ಸೊ ಅದು ಅವಳ ಕರ್ತವ್ಯನೂ ಹೌದು, ಅದು ಅವಳ ಹಕ್ಕು ಕೂಡ ಹೌದು. ಅಂದರೆ ಸ್ವಾಮೀಜಿ, ಈಗ ಎಲ್ಲರ ಬಾಲ್ಯದಲ್ಲೂ ತಾಯಂದಿರು ತುಂಬ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಹಾಗೆ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಾಯಿಯ ಪಾತ್ರ ಹೇಗಿತ್ತು? ನಮ್ಮ ತಾಯಿ ಅವರು ವೃತ್ತಿಯಿಂದ ಶಿಕ್ಷಕರಾಗಿದ್ದರು. ಸೊ ಅವರ ನಾವು ಪ್ರೀತಿ ವಾತ್ಸಲ್ಯನ ಹೊಂದ್ಕೊಂಡು ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಾವು ಬೆಳೆದಿದ್ದರಿಂದ ನಮಗೆ ಅವರು ವಿದ್ಯೆನೇ ಸರ್ವಶ್ರೇಷ್ಠವಾದದ್ದು. ನೀವು ವಿದ್ಯಾವಂತನಾಗು, ಗುಣವಂತನಾಗು, ಬುದ್ಧಿವಂತನಾಗು ಅಂತ ನಮಗೆ ಅವರು ಯಾವಾಗಲೂ ಹೇಳ್ತಾ ಇದ್ದರಿಂದ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಪ್ರೀತಿ ವಾತ್ಸಲ್ಯದ ಮಧ್ಯದಲ್ಲೇ ನಾವು ವಿದ್ಯೆಯನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ನಾವು ವಿದ್ಯಾವಂತರಾಗಲಿಕ್ಕೆ ಪ್ರಯತ್ನ ಪಟ್ಟೀವಿ. ಇವತ್ತು ನಾವು ವಿದ್ಯಾವಂತರಾಗಿದ್ದರಿಂದ ನಮಗೆ ಸಮಾಜ ಯಾವ ರೀತಿ ಗೌರವಿಸ್ತಾ ಇದೆ ಅನ್ನೋದು ಕೂಡ ನಮ್ಮ ಅನುಭವಕ್ಕೆ ಬಂದಿದೆ. ಅವತ್ತು ನಮ್ಮ ತಾಯಿ ಹೇಳಿದಂಥ ಮಾತು ಸುಳ್ಳಲ್ಲ. ಆ ತಾಯಿಯ ಆಶೀರ್ವಾದ, ತಾಯಿ ನಮಗೆ ವಿದ್ಯೆಗೆ ನಮ್ಮನ್ನು ಪ್ರೇರೇಪಿಸಿರೋದು ನಿಜಕ್ಕೂ ಸಾರ್ಥಕವಾಯಿತು ಅನ್ನುವಂಥ ಒಂದು ಭಾವನೆ ನಮ್ಮದಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಾವು ನಮ್ಮ ತಾಯಿಗೆ ಮೊದಲ ಕೃತಜ್ಞತೆಯನ್ನು, ಮೊದಲ ಗೌರವವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಅಂದರೆ ಸ್ವಾಮೀಜಿ, ಎಲ್ಲರ ಬಾಲ್ಯದಲ್ಲೂ ತುಂಟಾಟಗಳನ್ನೋದು ಇದ್ದೇ ಇರುತ್ತೆ. ನಾನು ಕೇಳಿದ ಮಟ್ಟಿಗೆ ಸಿದ್ಧಗಂಗಾ ಶ್ರೀ ಅವರ ಬಾಲ್ಯದಲ್ಲೂ ತುಂಟಾಟಗಳಿದ್ದವು. ಅವರು ಹೆಚ್ಚಿನದಾಗಿ ಮಡಿಕೆಗಳನ್ನೆಲ್ಲ ಹೊಡೆದಾಕ್ತಾಯಿದ್ರು. ಊರಲ್ಲಿರೋ ಹುಡುಗರು ಮಡಿಕೆಗಳನ್ನೆಲ್ಲ ಹೊಡೆದಾಕ್ತಾಯಿದ್ರು. ಅದಕ್ಕೆ ಅವ್ರ ತಾಯಿ ಮಡಿಕೆಗಳನ್ನೇ ಜೋಡಿಸಿರ್ತಿದ್ರಂತೆ ಮನೆಯಲ್ಲಿ ಅವ್ರಿಗೆ ಕೊಡೋಕ್ಕೆ ಅಂತಲೇ.
ಆ ರೀತಿಯಾದಂಥ ನಾನು ಕೇಳಿದ್ದೀನಿ ಅದನ್ನು ಕಥೆನ ಅವರು ಕೇಳಿರೋದ್ರಿಂದ. ನಿಮ್ಮ ಬಾಲ್ಯದಲ್ಲಿ ತುಂಟಾಟ ಅಂದರೆ ಹೇಗಿತ್ತು? ನೀವೇನಾದರೂ ತುಂಟಾಟ ಮಾಡಿದರೆ ಅದು ಯಾವುದಾದ್ರೂ ಒಂದು ಸನ್ನಿವೇಶನ ಹೇಳ್ಬೋದಾ ಸ್ವಾಮೀಜಿ? ಆ, ಆ ರೀತಿ ನಾನು ತುಂಟಾಟ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದ ಹಾಗೆ ನಾನು ತುಂಟಾಟ ಮಾಡಿಲ್ಲ. ನಾನು ತುಂಬ ಮಾತೃವಾಕ್ಯ ಪರಿಪಾಲಕ. ನಾನು ರಾಮ ಪಿತೃವಾಕ್ಯ ಪರಿಪಾಲಕನಾದರೆ ನಾನು ಮಾತೃವಾಕ್ಯ ಪರಿಪಾಲಕ. ಪಾಪ ನಮ್ಮ ತಾಯಿ ಶಿಕ್ಷಕರಾಗಿದ್ದರಿಂದ ಅವ್ರು ಕಷ್ಟಪಡ್ತಾ ಇರೋದು, ಅವರು ಮನೆಯಲ್ಲಿ ಮತ್ತು ಸ್ಕೂಲಲ್ಲಿ ಹೋಗಿ ಪಾಠ ಮಾಡೋದು ಎಲ್ಲ ಮಾಡ್ತಾ ಇರೋದ್ರೆ ಜವಾಬ್ದಾರಿ ನಮಗೆ ಬೇಗನೆ ಗೊತ್ತಾಯಿತು. ಅವ್ರಿಗೆ ತಾಯಿಗೆ ಸಹಾಯ ಮಾಡಬೇಕು, ಅವರು ಪಾಪ ಸ್ಕೂಲಿಗೆ ಹೋಗ್ತಾರೆ, ಮನೆಯಲ್ಲೂ ಕೆಲಸ ಮಾಡಬೇಕು, ನಾವು ಅವ್ರಿಗೆ ಆದಷ್ಟು ಅವರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ಇರ್ತದೆ. ಆಟದ ಕಡೆಗೆ ನಮ್ಮ ಒಲವು ಸ್ವಲ್ಪ ಮೊದಲಿಂದಲೂ ಕಡಿಮೆ. ಹೀಗಾಗಿ ತಾಯಿಗೆ ನಾವು ಅನುಕೂಲವಾಗಿಕೊಂಡು ತಾಯಿಯನ್ನು ಒಬೆ ಮಾಡ್ಕೊಂಡು ಇರ್ತಿದ್ವಿ. ನಮ್ಮ ತಾಯಿಯಿಂದ ನಮ್ಮ ಬೇರೆಯವರಿಂದ ನಮ್ಮ ತಾಯಿಗೆ ಯಾವುದೇ ನಮ್ಮ ವಿಷಯದಲ್ಲಿ ಕಂಪ್ಲೇಂಟ್ ಬಂದಿಲ್ಲ. ಅಂದರೆ ಈಗ ಸ್ವಾಮೀಜಿ, ಇತ್ತೀಚಿನ ದಿನಗಳಲ್ಲಿ ಪೋಷಕರನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋವಂತಹದ್ದು, ಅಂದರೆ ITBT ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗ್ತಾ ಇರೋವಂಥರಾಗಲಿ, ನೋಡ್ಕೊಳ್ಳೋಕ್ಕಾಗದೆ ಅವ್ರನ್ನ ವೃದ್ಧಾಶ್ರಮಗಳಿಗೆ ಸೇರಿಸ್ತಾ ಇರೋವಂಥದ್ದು, ಅಥವಾ ಮನೆಗೆ ಬಂದಿರೋವಂಥ ಸೊಸೆಯಿಂದ ತಿರುಗಾಟದಿಂದನೋ ಏನೋ ಸಮಸ್ಯೆಗಳಿಂದ ಪೋಷಕರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಈ ಸಮಸ್ಯೆಗೆ ತಮ್ಮ ಸಲಹೆಗಳೇನಾದರೂ, ಹೋಗಲಾಡಿಸೋಕ್ಕೆ ಸಲಹೆಗಳೇನಾದರೂ ಇದಾವೆ? ಇದು ಜಾಗತಿಕ ಸಮಸ್ಯೆ ಇವಾಗ. ಸೊ ಬರೀ ಭಾರತದ್ದೇ ಅಂತಲ್ಲ, ಇಡೀ ಜಾಗತಿಕ ಸಮಸ್ಯೆ. ಇವತ್ತು ಪಾಲಕ ಪೋಷಕರನ್ನು ಅವರ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಉಪೇಕ್ಷೆ ಮಾಡ್ತಾ ಇರೋದು ಅದು ಸಾರ್ವಜನಿಕ ಸತ್ಯ, ಸಾರ್ವಕಾಲಿಕ ಸತ್ಯ ಅನ್ನೋ ಹಾಗಾಗಿದೆ. ಇದಕ್ಕೇನು ಕಾರಣ ಅಂದರೆ ಫಂಡಮೆಂಟಲಿ ನಾವು ಅವರಿಗೆ ಒಳ್ಳೆ ಬೇಸ್ ಕೊಟ್ಟಿರೋದಿಲ್ಲ. ಇವತ್ತು ನಾವು ನೋಡ್ತೀವಿ, ಹೌದು ಮಕ್ಕಳನ್ನ ನಾವು ಹೊರಗೆ ಹಾಕ್ತಾರೆ ತಂದೆ ತಾಯಿಯನ್ನಂತ. ನಾವು ತಂದೆ ತಾಯಿಗಳು ಏನು ಮಾಡ್ತಾಯಿದ್ದೀವಿ? ನಾವು ಕೂಡ ಅದನ್ನೇ ಮಾಡ್ತಾಯಿದ್ದೀವಿ. ಅವ್ರಿಗೆ ಒಳ್ಳೊಳ್ಳೆ ಸ್ಕೂಲು, ನಿಮ್ಗೆ ಒಳ್ಳೆ ಎಜುಕೇಷನ್ ಕೊಡ್ತೀವಿ ಅಂತ ತಿಳ್ಕೊಂಡು ಇನ್ನೂ 7th ಆಗಿರೋದಿಲ್ಲ, ಇನ್ನೂ 5th ಆಗಿರೋದಿಲ್ಲ, ಅವರಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಕಳಿಸಿಬಿಡ್ತೀವಿ. 2 ಲಕ್ಷ 4 ಲಕ್ಷ ಕೊಟ್ಟಾದರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು, ಒಂದು ಚೌಕಟ್ಟಿನಲ್ಲಿ ಬೆಳಿಬೇಕು ಅಂತ ತಿಳ್ಕೊಂಡು ನಮ್ಮ ಅಕ್ಕಪಕ್ಕದಿಂದ ಅವ್ರನ್ನ ಕಳಿಸ್ಕೊಂಡ್ಬಿಡ್ತೀವಿ. ಹೀಗಾಗಿ ನಮ್ಮ ಪ್ರೀತಿ ವಾತ್ಸಲ್ಯ, ನಮ್ಮ ಇದನ್ನು ಕಾಣದೇ ಇರತಕ್ಕಂಥ ಮಕ್ಕಳು ರೆಸಿಡೆನ್ಷಿಯಲ್ ಸ್ಕೂಲ್ ಮಾದರಿಯಲ್ಲಿ ಬೆಳೆದಂಥದ್ದು ಅಥವಾ ರೆಸಿಡೆನ್ಷಿಯಲ್ ಸ್ಕೂಲ್ ಮಕ್ಕಳಲ್ಲಿ ಅವ್ರು ಆಗಿ ಬೆಳೆದಿರೋದ್ರಿಂದ ನಮ್ಮ ಒಂದು ಇದು ಅವ್ರಿಗೆ ಬರೋದಿಲ್ಲ. ಅವರಿಗೆ ದುಡ್ಡು ಒಂದೇ ಗೊತ್ತಾಗ, ನಾವು ದುಡ್ಡು ಕೊಡ್ತೀವಿ, ಅವರಲ್ಲಿ ವಿದ್ಯೆ ಕಲಿತಾರೆ. ನಮ್ಮ ಪ್ರೀತಿ ಒಂದು ಕೈ ತುತ್ತು ಸಿಗೋಂಗಿಲ್ಲ ಅವರಿಗೆ. ಅಲ್ಲೇನು ಹಾಸ್ಟೆಲ್ದಾಗ ಕೊಡ್ತಾರೆ, ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ದಾಗ ಅದೇ ಕೊಡ್ತಾರೆ. ನಮ್ಮದು ಒಂದು ವಾತ್ಸಲ್ಯದ ಒಂದು ಬಡಿತನೂ ಇಲ್ಲ, ಒಂದು ಮುದ್ದೂ ಇಲ್ಲ ಅವರಿಗೆ. ಸೊ ಅವ್ರಿಗೇನು ಬೇಕು ಅಷ್ಟು ಫೀಸ್ ಕಟ್ಸ್ಕೋತಾರೆ. ನೀವು ತಂದೆ ತಾಯಿ ಹತ್ರ ಬರಬಾರ್ದು, ವಾರಕ್ಕೊಂದು ಸಲ ನೀವು ಅವ್ರನ್ನ ಭೇಟಿ ಮಾಡಬೇಕು ಅನ್ನುವಂಥ ಈ ವ್ಯವಸ್ಥೆಗಳು ನಾವು ಅವ್ರನ್ನ ಚಿಕ್ಕಂದಲ್ಲಿ ನಾವು ಅವಧಿಗೆ ರೂಢಿಸ್ತೀವಿ, ಅದೇ ರೂಢಿಯಾಗಿಬಿಡ್ತದೆ ಅವರಿಗೆ. ಸೊ ಮುಂದೆ ನಮಗೆ ಅವ್ರನ್ನ ಬ್ಲೇಮ್ ಮಾಡುವಂಥ ನೈತಿಕ ಧೈರ್ಯ ಏನಿದೆ ಹೇಳಿ. ನೀವು ಅವ್ರನ್ನ ಜೊತೆಗೆ ಇಟ್ಕೊಂಡು ಅವ್ರನ್ನ ಬೆಳೆಸಿದರೆ ಕಷ್ಟ ಸುಖನೋ ಸರಿನೋ ತಪ್ಪು, ಅವ್ರನ್ನ ಜೊತೆಗೆ ಇಟ್ಕೊಂಡು ಬೆಳೆಸಿದರೆ ಆ ಮಕ್ಕಳಲ್ಲೂ ಕೂಡ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಇರ್ತದೆ. ಅವರು ನೀವು ವಿದ್ಯಾವಂತರ ಮಾಡಬೇಕು ಸಮಾಜದೊಳಗೆ ನಿಮ್ಮ ಸ್ಟೇಟಸ್ಸಿಗಾಗಿ. ನನ್ನ ಮಗ ಅಲ್ಲಿ ಓದ್ತಾನೆ, ನನ್ನ ಮಗ ಇಲ್ಲಿ ಓದ್ತಾಳೆ, ನಾನು ಆ ಸ್ಕೂಲಿಗೆ ಕಳಿಸಿನಿ, ಅಲ್ಲಿ ಫೀಸು 4 ಲಕ್ಷ ಇಲ್ಲಿ 5 ಲಕ್ಷ ಎಷ್ಟೆಷ್ಟು ಫೀಸ್ ಇರ್ತದೆ ಅಂಥ ಸ್ಕೂಲಾಗ ಓದಿಸಿದ್ರೆ ನಮ್ಗೆ ದೊಡ್ಡ ಪ್ರತಿಷ್ಠೆ. ಸೋಷಿಯಲ್ ಸ್ಟೇಟಸ್ಸಿಗಾಗಿ ನೀವು ಅವರ ಬಾಲ್ಯನ ಬಲಿ ಕೊಡ್ತಾ ಇದ್ದೀರಿ. ಸೊ ಹೀಗಾಗಿ ಆಟೋಮೆಟಿಕಲಿ ನಿಮ್ಮ ವೃದ್ಧಾಪ್ಯಕ್ಕೆ ಅವರಾಗೋದಿಲ್ಲ. ಸೊ ಹೇಗೆ ಮಾಡಿದ್ದನ್ನು ಉಣ್ಣೋ ಮಾರಾಯ. ಸೊ ನಾವು ಅವರು ಬೆಳೆದಾದ ಮೇಲೆ ಅವರಿಗೆ ನಾವು ನೀತಿ ಸಂಹಿತೆಯನ್ನು ಅಪ್ಲೈ ಮಾಡಿದರೆ ಅದು ಹೆಂಗೆ ಅಪ್ಲೈ ಆಗ್ತದೆ? ಅದಕ್ಕೆ ನಾವು ಮಕ್ಕಳನ್ನು ಆದಷ್ಟು ನಮ್ಮ ಜೊತೆಗೆ ಗಳಿಸ್ಬೇಕು. ಅವ್ರ ವಿದ್ಯಾವಂತರು ಕಡಿಮೆ ಆದರೂ ಆಮೇಲೆ ಏನಾಗುತ್ತೆ, ಅವ್ರು ಚೆನ್ನಾಗಿ ವಿದ್ಯಾವಂತರಾದ ಮೇಲೆ ಫಾರಿನ್ಗೆ ಹೋಗ್ಬಿಡ್ತಾರೆ. ನೀವು ಬಿಟ್ಟಾಗ ಅವರು ನಿಮ್ಗೆ ಏರೋಪ್ಲೇನ್ ಟಿಕೆಟ್ ಸಿಕ್ಕರೆ ಬಂದರೆ ಅವ್ರು ಬಂದು ನಿಮ್ಗೆ ಅಡ್ಜೆಂಟ್ ಮಾಡ್ತಾರೆ, ಸಿಗಲಿಕ್ಕಂದ್ರೆ ಇಲ್ಲ. ಆಮೇಲೆ 3 ದಿವಸ ನಿಮ್ಮದು ರೆಫ್ರಿಜಿರೇಟರ್ ಒಳಗೆ ಬಾಡಿ ಕಾಯಬೇಕಾಗ್ತದೆ. ಅದಕ್ಕೋಸ್ಕರ ಆದಷ್ಟು ನೀವು 1-2 ಮಕ್ಕಳಿದ್ದಾವೆ. ಇವಾಗ ನಾನು ಒಂದು ಸಮಾಜಕ್ಕೆ ಹೇಳೋದ್ರಿಂದ ಈಗಂದ್ರೆ ಮೊದಲು 10-12 ಮಕ್ಕಳು ಇರ್ತಿತ್ತು, ಇವಾಗ 1-2 ಮಕ್ಕಳು ಇರೋದ್ರಿಂದ ಅವ್ರು ನಿಮ್ಮ ಜೊತೆಗೆ ಇಟ್ಕೊಂಡು ಬೆಳೆಸಿ, ಅವ್ರಿಗಾಗಿ ತ್ಯಾಗ ಮಾಡಿ. ನೀವು ಅವ್ರಿಗಾಗಿ ತ್ಯಾಗ ಮಾಡಿ. ಈಗ ತಂದೆ ಯಜಮಾನ ದುಡಿತಾ ಇದ್ರೆ ಮಗಳು ತಾಯಿ ಮನೆಯಲ್ಲೇ ಇರಬೇಕು. ಇಬ್ಬರೂ ದುಡಿಲಿಕ್ಕೆ ಹೋಗ್ತೀರಿ ನೀವು. ಮಗನಿಗೆ ಒಳ್ಳೆಯ ಭವಿಷ್ಯ ಕೊಡಬೇಕು ಅಂಥೇಳಿ ಇಬ್ಬರೂ ದುಡಿತೀರಾ, ಆದರೆ ಆ ಮಗನ ಭವಿಷ್ಯ ಯಾರ ಕೈಗೂ ಕೊಟ್ಟಿರ್ತೀರ. ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲೋ ಬೆಳೀತವೆ. ಇನ್ನೂ ಸ್ವಲ್ಪ ಕಾರ್ಪೊರೇಟ್ ಸೊಸೈಟಿನೊಳಗೆ ಹೋದರೆ ದಾಯಿಗಳ ಕೈನಲ್ಲಿ ಬೆಳೀತವೆ, ಆಯಾಗಳ ಕೈಯಲ್ಲಿ ಕಾಮವಾಲಿ ಕೈಯೊಳಗೆ ಬೆಳೀತವೆ. ಅವ್ರಿಗೆ ಏನು ಸಂಸ್ಕಾರ ಕೊಡಿ, ಅವ್ರಿಗೆ ಅಫೆಕ್ಷನ್ ಇರ್ತದ? ನೀವಿಬ್ಬರು ದುಡಿತಾ ಇದ್ದೀರಿ, ಸಾಕು. ನಮ್ಮ ದೈನಂದಿನ ಜೀವನಕ್ಕೆ ಇಷ್ಟು ಸಾಕು, ನನ್ನ ಒಬ್ಬನ ಗಳಿಕೆ ಸಾಕು, ಒಬ್ಬ ನಾನು ಇದಕ್ಕೆ ಡೆಡಿಕೇಟ್ ಮಾಡ್ತೀನಿ ಅಂತ ನಿಲ್ತಾ ಇಲ್ಲ, ಇಬ್ಬರು ಓಡಿ ಹೋಗ್ತಾ ಇದ್ದೀರ. ಹೀಗಾಗಿ ಮಕ್ಕಳಿಗೆ ಚಿಕ್ಕ ಮಕ್ಕಳಲ್ಲಿದ್ದಾಗ ಅನಾಥ ಪ್ರಜ್ಞೆ ಕಾಡ್ಲಿಕ್ಕೆ ಶುರು ಮಾಡ್ತದೆ. ಮುಂದೆ ಅಂಥ ಮಕ್ಕಳಿಂದ ನೀವು ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಹೇಗೆ ಮಾಡ್ತೀರಾ? ಬಿತ್ತಿದ್ದನ್ನು ಬೆಳೆದುಕೋಬೇಕು. ಅಂದರೆ ಈಗ ಸ್ವಾಮೀಜಿ, ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಯುಗದಲ್ಲಿ ತಾಯಿ ಮತ್ತು ಮಕ್ಕಳ ಅವಿನಾಭಾವ ಸಂಬಂಧ ಸ್ವಲ್ಪ ಕಡಿಮೆ ಆಗಿದೆ, ಅವ್ರ ಅಟ್ಯಾಚ್ಮೆಂಟ್ ಕಡಿಮೆ ಆಗಿದೆ. ತಾಯಿ ಅಂತಂದ್ರೆ ಈಗ ಮೊಬೈಲ್ ಅನ್ನೋಂಗೆ ಆಗೋಗ್ಬಿಟ್ಟಿದೆ. ಮಕ್ಕಳಿಗೆ ಊಟ ಮಾಡಬೇಕು ಅಂತಂದರೆ ಮೊಬೈಲ್ ಕೊಟ್ಬಿಡೋದು, ಅವ್ರು ಅಳ್ತಾ ಇದ್ರಾಗ ಮೊಬೈಲ್ ಕೊಟ್ಬಿಡೋದು, ಈ ರೀತಿಯದಾಗ್ತಾಯಿದೆ. ಇದನ್ನು ತಪ್ಪಿಸ್ಲಿಕ್ಕೆ ತಮ್ಮ ಸಲಹೆಗಳೇನಾದರೂ ಇರ್ಬೋದಾ ಸರ್? ನೀವು ಹೇಳಿದ ಅಕ್ಷರಶಃ ಸತ್ಯ ಇದೆ. ನಾವು ಇತ್ತೀಚೆಗೆ ಸಾಕಷ್ಟೆಲ್ಲ ಗಮನಿಸಿದ್ದೇವೆ. ಈಗ ತಾನೇ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು. ಇಲ್ಲಿ ಒಬ್ಬರು
ಬಂದು ಕೂತ್ಕೊಂಡಿದ್ದರು. ಅವತ್ತೊಂದು ದಿವಸ ನನಗೆ ಅವರ ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಿದ್ದರು. ಆ ಮಗುನಿಗೆ ನಮಸ್ಕಾರ ಮಾಡಂತ ಹೇಳ್ತಾಯಿದ್ರು. ಆ ಮಗು ಮೊಬೈಲ್ ಬಿಟ್ಟು ಅವ್ರಿಗೆ ಬರಲಿಕ್ಕೆ ತಯಾರಿಲ್ಲ. ಮೊಬೈಲ್ ಕಸ್ಕೊಂಡ್ರೆ ಮಗು ಅಳ್ಲಿಕ್ಕೆ ಶುರು ಮಾಡ್ತಾಯಿದ್ರು. ಸೊ ಹೀಗಾಗಿ ಅವು ಅಡಿಕ್ಟ್ ಆಗಿಬಿಟ್ಟಿದ್ದಾವೆ ಮಗಳು. ಆಗರ್ಭ ಮೊಬೈಲ್ ವಂತರಾಗಿದ್ದಾರೆ. ಆಗರ್ಭ ಶ್ರೀಮಂತರಲ್ಲ, ಆಗರ್ಭ ಮೊಬೈಲ್ ವಂತರ ಆಗಿರ್ತಿದ್ದಾರೆ. ಸೊ ಹೀಗಾಗಿ ನಾವೇನಾಗಿದೆ, ನಾವು ಬಿಡುವು ಮಾಡ್ಕೋಬೇಕು. ನಮಗೆ ಸ್ವಲ್ಪ ಟೈಮ್ ಬೇಕಂತ ಅವ್ರಿಗೆ ಮೊಬೈಲ್ ಕೊಟ್ಬಿಡ್ತೀವಿ ನಾವು. ಸೊ ನಾವು ಸ್ವಲ್ಪ ಫ್ರೀ ಫೀಲ್ ಮಾಡ್ಕೋಬೇಕು ಅಂತ. ಬಟ್ ಅವು ಒಮ್ಮೆ ಅಡಿಕ್ಟ್ ಆಗಿಬಿಟ್ಟು ಅಂದರೆ ಊಟಕ್ಕೂ ನೀವು ಹೇಳ್ದಂಗೆ ಊಟ ಮಾಡಿಸ್ಬೇಕಾದ್ರೂ ಮೊಬೈಲ್ ಕೊಡಬೇಕಾಗಿತ್ತು. ಮೊನ್ನೆನೇ ನಮಗೆ ಅನುಭವಕ್ಕೆ ಬಂತು. ಆ ಹುಡುಗ ಕೊನೆವರೆಗೂ ನಮ್ಮನ್ನು ನೋಡಲೇ ಇಲ್ಲ. ನಮ್ಮನ್ನು ಆ ಮೊಬೈಲ್ ನೋಡ್ಕೊಂಡು ಕೂತು ಬಿಡ್ತಾವೆ. ಅವ್ರ ತಂದೆ ತಾಯಿ ಎಷ್ಟೇ ಹೇಳಿದ್ರು ಕೇಳಿಲ್ಲ. ಈ ರೀತಿ ಆಗ್ತಾಯಿದೆ. ಮೊಬೈಲ್ಗೆ ತುಂಬಾ ಮಾತೃ ಸಂಬಂಧ ಹೋಗಿಬಿಟ್ಟು ಮೊಬೈಲ್ ಸಂಬಂಧ ಜಾಸ್ತಿ ಆಗಿಬಿಟ್ಬಿಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ಇವತ್ತೆಲ್ಲ ವಿದ್ಯಾವಂತ ಪ್ರಜ್ಞಾವಂತ ತಂದೆ ತಾಯಿಯಂದರು ಸ್ವಲ್ಪ ಜಾಗೃತರಾಗಬೇಕು. ಆಮೇಲೆ ಭಾರತೀಯ ಸಂಸ್ಕೃತಿನ ಉಳಿಸ್ಬೇಕು ಅಂದರೆ ನಾವು ಮಕ್ಕಳಿಗೆ ಈಗಲೇ ಕೋಚ್ ಮಾಡಬೇಕು. ನಾನು ಈಗ ತಾನೇ ಹೇಳ್ತಾ ಇದ್ದೆ ನಮ್ಮೆಲ್ಲ ಭಕ್ತಾದಿಗಳಿಗೆ, ನಾವು ಸಂಡೇ ಸ್ಕೂಲ್ ಅಂತ ಶುರು ಮಾಡ್ತಾಯಿದ್ದೀವಿ. ನಿಮ್ಮ ಮಕ್ಕಳು ಒಂದು 3 ಗಂಟೆ ತಗೊಂಡು ಮಠದೊಳಗೆ ಬಿಡಿ. ಅವ್ರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ತಂದೆ ತಾಯಿಯನ್ನು, ನಮ್ಮ ದೇಶ ಏನು, ದೇಶದ ಸಂಸ್ಕೃತಿಯನ್ನು ಅವ್ರಿಗೆ ಕಲಿಸ್ಬೇಕು. ನಾವು ಇವಾಗ ನಾವು ಗೇಟ್ ಮುಚ್ಕೊಂಡ್ಬಿಟ್ಟು ಪ್ಲೇನ್ ಹೋದ್ಮೇಲೆ ಟೇಕ್ ಆಫ್ ಆದಮೇಲೆ ನಾವು ಟಿಕೆಟ್ ತೊಗೊಂಡು ಹೋಗ್ತೀವಿ ಅಂದರೆ ಏನು ಮಾಡಲಿಕ್ಕಾಗುತ್ತೆ? ಅದಕ್ಕೆ ಸಿನ್ಸ್ ಫ್ರಮ್ ದಿ ಚೈಲ್ಡ್ಹುಡ್ ನಾವು ಅವರನ್ನು ತುಂಬ ಚೆನ್ನಾಗಿ ಒಂದು ಡೈರಿ ಹಾಕ್ಕೊಂಡು ಅವ್ರನ್ನ ಬೆಳೆಸ್ಲಿಕ್ಕೆ ಹೋಗ್ಬೇಕು. ನಿಮ್ಗೆ 10 ವರ್ಷದೊಳಗೆ ಅವ್ರು ಫಲ ಕೊಡ್ತಾರೆ. ಒಂದು ಮರ ಬೆಳೆಸಿದರೆ, ಒಂದು ಬೀಜ ಬಿತ್ತಿದರೆ 10 ವರ್ಷದೊಳಗೆ ಅದು ಫಲ ಕೊಡುವಾಗೆ ನೀವು ಬಿಗಿನಿಂಗ್ದಲ್ಲಿ ಶುರು ಮಾಡ್ಕೊಂಡ್ರೆ 10 ವರ್ಷದೊಳಗೆ ನಿಮ್ಗೆ ಒಳ್ಳೆ ಮಕ್ಕಳಾಗಿ ಸಾಬೀತು ಮಾಡ್ತಾರೆ. ನೀವು ಅವಾಗ ಬಿಡ್ತೀರಾ? ನೀವು ಯಾವಾಗ ಕಾಳಜಿ ತೊಗೊಳ್ತೀರ ನಿಮ್ಮ ಮಕ್ಕಳ ಬಗ್ಗೆ? 10th ಆದಮೇಲೆ ನೀವು ಕಾಳಜಿ ತೊಗೊಂಡ್ರೆ ಅವ್ರು ಯಾವತ್ತೂ ನಿಮ್ಮ ಅಳವಿಗೆ ಬರೋದಿಲ್ಲ. 10th ಬರೋದ್ರೊಳಗೆ ಅವ್ರು ನಿಮ್ಮ ಲೆಕ್ಕಕ್ಕೆ ಇರ್ತಾರೆ. 10th ಆದಮೇಲೆ ಅವ್ರ ಲೆಕ್ಕಕ್ಕೆ ನೀವು ಹೋಗಬೇಕಾಗ್ತದೆ. ಸೊ ಇನ್ ದ ವೆರಿ ಬಿಗಿನಿಂಗ್ ವಿ ಹ್ಯಾವ್ ಟು ಟೇಕ್ ಕೇರ್. ಇವತ್ತು ನಮ್ಮ ತಂದೆ ತಾಯಿ ನಮಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದರಿಂದ ನಾವು ಈ ದಾರಿಯಲ್ಲಿ ಬರಲಿಕ್ಕೆ ಸಾಧ್ಯ. ನಮಗೆ ಅವ್ರ ಬೆಳೆಗೆ ಅವರು ಚಿಕ್ಕಂದಿನದಲ್ಲಿ ನಮಗೆ ಇದಕ್ಕೆ ಪ್ರಮೋಟ್ ಮಾಡದೇ ಇದ್ದರೆ, ಪ್ರೋತ್ಸಾಹ ಕೊಡಿದರೆ ನಾವು ಈ ಲೈನ್ ಆಯ್ಕೆ ಮಾಡ್ಕೊತಿರಲಿಲ್ಲ. ನಾವು ಸ್ಕೂಲು ಕಾಲೇಜು ಅಂತ ತಿಳ್ಕೊಂಡು ಈ ಸನ್ಯಾಸಕ್ಕೆ ಕಡೆಗಣಿಸಿ ನಾವು ಬೇರೆ ಟೈಪ್ ಲೌಕಿಕರಾಗಿ ಹೋಗ್ತಿದ್ವಿ. ಬಟ್ ತಂದೆ ತಾಯಿ ನಮ್ಮನ್ನು ಈ ಲೈಫಿಗೆ ಬರಲಿಕ್ಕೆ ಪ್ರಮೋಟ್ ಮಾಡಿದ್ರಿಂದ, ಇದು ಒಳ್ಳೆಯ ದಾರಿ ಅಂತ ಹೇಳಿದ್ರಿಂದ ನಾವು ಈ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಅದಕ್ಕೋಸ್ಕರ ತಂದೆ ತಾಯಿಗಳು ತ್ಯಾಗ ಮಾಡಬೇಕು. ನಾನು ಹೇಳೋದು, ಅವತ್ತು ತಂದೆ ತಾಯಿಗಳಿಗಾಗಿ ಮಕ್ಕಳು ತ್ಯಾಗ ಮಾಡ್ತಾಯಿದ್ರು. ಮಹಾಭಾರತ ರಾಮಾಯಣದ ಕಾಲದಲ್ಲಿ ದಶರಥನಿಗಾಗಿ ರಾಮ ತ್ಯಾಗ ಮಾಡ್ತಾನೆ, ಶಂತನಿಗಾಗಿ ಭೀಷ್ಮ ತ್ಯಾಗ ಮಾಡ್ತಾನೆ. ಹಾಗೆ ಇವತ್ತು ನಮ್ಮ ಮಕ್ಕಳಿಗಾಗಿ ನಾವು ತ್ಯಾಗ ಮಾಡಬೇಕು. ಬರೀ ಗಳಿಕೆ ಅಂತ ಹೋದರೆ ಮುಂದೆ ಒಂದು 10ನೇ ತರಗತಿ ಆದಮೇಲೆ ನೀವೆಲ್ಲ ಅಳ್ಳಿಕ್ಕೆ ಶುರು ಮಾಡ್ತೀರ. ಎಲ್ಲ ತಾಯಿದ್ರು ಅಳ್ತಾರೆ ಇದ್ದಾರೆ, ಭಾಳ ಜನ ಅಳ್ತಾ ಇದ್ದಾರೆ ಇವಾಗ. ನಾವು ಆವಾಗ ಮಕ್ಕಳ ಪ್ರಯತ್ನ ಮಾಡಲಿಲ್ಲ. ಇವಾಗ 10th ಆದಮೇಲೆ ತಂದೆ ತಾಯಿ ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ಏನೂ ಅವ್ರ ಮಾತು ಕೇಳೋದಿಲ್ಲ. ಯಾಕೆ ಅಂದರೆ ನೀವು ಬರೀ ದುಡ್ಡು ಗಳಿಕೆ ಅಂತ ಬಿದ್ದಿರಿ, ಅವ್ರಿಗೆ ಟೈಮ್ ಕೊಡಲಿಲ್ಲ. ಎಷ್ಟೋ ಜನ ಟೈಮ್ ಕೊಡೋಂಗಿಲ್ಲ ಮಕ್ಕಳಿಗೆ. ಸೊ ಹೀಗಾಗಿ ಅವು ಏನಾಗ್ಬಿಡ್ತವೆ, ಫ್ರೆಂಡ್ ಸರ್ಕಲ್ಲು ಫ್ರೆಂಡ್ಸು ಅಂತ ಹೋಗ್ಬಿಡ್ತವೆ, ಲವ್ ಅಂತ ಹೋಗ್ಬಿಡ್ತವೆ, ಹಂಗಂತ ಜಿಯಾದ್ ಅಂತ ಹೋಗ್ತವೆ. ಹೀಗಾಗಿಬಿಟ್ಟು ಸೊ ಪ್ರೀತಿಯನ್ನು ಬಯಸ್ತದೆ. ಅದು ಮನಸ್ಸು ಪ್ರೀತಿಯನ್ನು ಬಯಸ್ತದೆ. ಎಲ್ಲಿ ಪ್ರೀತಿ ಸಿಗ್ತದೆ, ಯಾರು ಕಾಳಜಿಯಿಂದ ಮಾತಾಡ್ತಾರೆ ಆ ಕಡೆ ಹೋಗಿಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ನಾವು ನಮ್ಗೆ ಟೈಮ್ ಕೊಡಬೇಕು. ನಾವು ದುಡ್ಡು ಕೊಡ್ತಾಯಿದ್ದೀವಿ, ಸೌಕರ್ಯಗಳನ್ನ ಕೊಡ್ತಾಯಿದ್ದೀವಿ, ಲ್ಯಾಪ್ಟಾಪ್ ಕೊಡಿಸ್ತೀವಿ, ಅವ್ರ ಕ್ಯಾಲ್ಕುಲೇಟರ್ ಕಲಿಸ್ತೀವಿ, ಎಲ್ಲನೂ ಸೌಲಭ್ಯ ಕೊಡ್ತೀವಿ, ಟೈಮ್ ಕೊಡ್ತಾಯಿಲ್ಲ. ದಟ್ ಈಸ್ ದ ಮೇನ್ ಡ್ರಾಬ್ಯಾಕ್. ಸೊ ಟೈಮ್ ಕೊಡಿ, ಇವನು ಕಡಿಮೆ ಕೊಡಿ, ಟೈಮ್ ಕೊಡಿ. ನೀವೇ ಒಂದು ಊಟ ನೀವು ಎಲ್ಲೋ ಹೋಗಿ ಆ ಫುಡ್ಡು ಈ ಫುಡ್ಡು ಕೊಡೋಕ್ಕಿಂತ ಕೈ ತೂತು ಊಟ ಮಾಡಿಸಿ, ಆ ಅಫೆಕ್ಷನ್ನೇ ಬೇರೆ. ಅದಾಗ್ತಾಯಿಲ್ಲ. ಸೊ ನೀವು ಕಾರ್ಪೊರೇಟ್ ಜಗತ್ತಿನೊಳಗೆ ಇದ್ಕೊಂಡು ನಮ್ಮ ಮಕ್ಕಳು ಹೈಫೈ, ನಾವು ಸ್ಟೇಟಸ್ ಮೇಂಟೈನ್ ಮಾಡ್ತೀವಿ ಅಂತ ಹೋಗಿದ್ದರಿಂದ ಓಕೆ, ಇವಾಗ ಓಕೆ, ಅದು ಆಫ್ಟರ್ 10 years ಇಟ್ ಈಸ್ ವೆರಿ ಡೇಂಜರಸ್. ಸೊ ಔಟ್ ಆಫ್ ಕಂಟ್ರೋಲ್ ಹೋಗಿರ್ತದೆ. ಅದಕ್ಕೆ ಪ್ರತಿಯೊಬ್ಬ ತಂದೆ ತಾಯಿನೂ ಕೂಡ ಇವತ್ತಿನ ಸಮಯದೊಳಗೆ ಅವ್ರ ಮಕ್ಕಳಿಗೆ ಸಮಯ ಕೊಡಬೇಕು. ಅವ್ರ ಮಕ್ಕಳು ಏನೋ ಒಂದು ಖುಷಿಯಿಂದ ಬಂದಿರ್ತಾರೆ, ಮಕ್ಕಳು ಹೇಳಬೇಕಂದಾಗ ತಾಯಿನೇ ಮೊಬೈಲ್ ನೋಡ್ಕೊತ ಕೂತಿರ್ತಾಳೆ, ಸೀರಿಯಲ್ ನೋಡ್ಕೊತ ಕೂತಿರ್ತಾಳೆ. ಆ ಮಗುಗೆ ತುಂಬ ಉತ್ಸಾಹ ಇರ್ತದೆ ಈಗ ಹೇಳಬೇಕು ಅಂತ. ಆ ಮೊಮೆಂಟ್ನೊಳಗೆ ನೀವು ಬ್ಲಾಕ್ ಆಗಿರ್ತೀರ. ಅದು ಹಂಚ್ಕೋಬೇಕಂತ ಬಂದಿರ್ತದೆ. ಅವಾಗ ತಂದೆ ಏನೋ ಒಂದು ಕೆಲಸನಾಗ ಇರ್ತಾನೆ, ಬೀಜ ಇರದೆ ಹೋಗುವಂತ ಅವನು ಕಳಿಸ್ತಾನೆ. ತಾಯಿ ಸೀರಿಯಲ್ ನೋಡ್ತಿರ್ತಾಳೆ, ಹೋಗಂದಾಗ ಅದು ಕೊಲ್ಯಾಪ್ಸ್ ಆಗಿಬಿಡ್ತದೆ. ಆ ಸಂತೋಷದ ಅಮ್ಮ ನಾನು 90% ಮಾಡಿನಂತ ಮಗು ಬಂದು ಹೇಳಿದಾಗ ನೀವು ಎಲ್ಲೇ ಎಂಗೇಜ್ ಆಗಿದ್ದಾಗ ಅದ್ರ ಖುಷಿನೇ ಕುಸಿದು ಬಿಡ್ತದೆ. ಸೊ ನೀವು ರಿಸೀವ್ ಮಾಡ್ಕೋಬೇಕು ಅದನ್ನು ರಿಸೀವ್ ಮಾಡ್ಕೊಂಡಾಗ ಸೊ ಅದು ನಮ್ಮನ್ನು ನೋವೇ ಮಾಡ್ತದೆ. ಸೊ ಭಾಳಷ್ಟು ನಾವು ತಿದ್ಕೋಬೇಕು, ದೊಡ್ಡವ್ರು ತಿದ್ಕೋಬೇಕಾಗಿದೆ, ತಂದೆ ತಾಯಿ ತಿದ್ಕೋಬೇಕಾಗಿದೆ. ಮಕ್ಕಳು ತಿದ್ಕೋಬೇಕು ಅನ್ನೋಕ್ಕಿಂತಲೂ ನನ್ನ ಅಭಿಪ್ರಾಯದಲ್ಲಿ ತಂದೆ ತಾಯಿಗಳೇ ಜಾಸ್ತಿ ತಿದ್ಕೋಬೇಕು. ನೀವು ಬರೀ ಸುಖ ಸೌಕರ್ಯ ಕೊಡ್ತೀನಿ, ಅವ್ರನ್ನ ಹೈ ಪ್ರೊಫೈಲ್ನಾಗ ಇಡ್ತೀನಿ, ಅವ್ರಿಗೆ ಒಳ್ಳೆ ಬೂಟ್ಸ್ ಕೊಡಿಸ್ತೀನಿ, ಪ್ಯಾಂಟ್ ಕೊಡಿಸ್ತೀನಿ, ಶರ್ಟ್ ಕೊಡಿಸ್ತೀನಿ, ಒಳ್ಳೆ ಕಾಲೇಜ್ನಲ್ಲಿ ಓದಿಸ್ತೀನಿ, ಒಳ್ಳೆ ಸ್ಕೂಲ್ ಕೊಡ್ತೀನಿ, ಫೀಸ್ ಕೊಡ್ತೀನಿ, ನೋ, ಅದೇನೂ ಉಪಯೋಗ ಆಗೋದಿಲ್ಲ. 4 ದಿನ ಕಾ ಚಾಂದನಿ ಫಿರ್ ವಹಿ ಅಂಧೇರಿ ರಾತ್ ಅನ್ನಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಕೊಡಿ. ನಮ್ಮ ಹಿರಿಯರು ಅವ್ರೇನು ಕಲ್ತಿರಲಿಲ್ಲ. ನೀವು 50 ವರ್ಷದ ಹಿಂದೆ ಹೋದರೆ ಯಾವ ತಂದೆ ತಾಯಿನೂ ಕಲ್ತಿರಲಿಲ್ಲ. ಬಟ್ ಯಾರೂ ಅಳ್ತಿರಲಿಲ್ಲ ಮಕ್ಕಳಿಗಾಗಿ, ಯಾರೂ ಅಳ್ತಿರಲಿಲ್ಲ. ಅವ್ರು ಅವಿದ್ಯಾವಂತರಾಗಿದ್ದರು. ಆದರೆ ಮಕ್ಕಳು ವಿದ್ಯಾವಂತರಾಗಿ IAS ಆಫೀಸರ್ ಆಗಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ತಂದೆ ತಾಯಿಗೆ ಹೋಗಿ ಆಶೀರ್ವಾದ ತೊಗೊಳ್ತಾಯಿದ್ರು. ಬಟ್ ಇವತ್ತೇನಾಗಿದೆ, ಭೇಟಿನೇ ಇಲ್ಲ, ತಂದೆ ತಾಯಿಗೆ ಭೇಟಿನೇ ಇಲ್ಲ, ಎಲ್ಲ ಹೈಫೈ. ನಾನು
ನನ್ನ ಹೆಂಡತಿ ನನ್ನ ಮಗ ಫ್ರೀ ಆಗಿಬಿಟ್ಟಿವಿ. ಒಂದು ಫ್ರೇಮ್ದಾಗ ಕೂಡ್ತದೆ ನಮ್ಮ ಫ್ಯಾಮಿಲಿ ಫೋಟೋ ಒಂದು ಫ್ರೇಮ್ದಾಗ ಕೂತ್ಕೊಂಡ್ಬಿಡ್ತದೆ. ಸೊ ಇಟ್ ಈಸ್ ಡೇಂಜರಸ್ ಟು ಅವರ್ ಕಲ್ಚರ್. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ತಂದೆ ತಾಯಿ ಆ ಒಂದು ವಿಷಯದಲ್ಲಿ ಜಾಗೃತರಾಗಬೇಕು. ಒಂದು ಜಾಗೃತಿಯ ಒಂದು ಕಹಳೆಯನ್ನು ಊದಿದರೆ ನಮ್ಮ ಮುಂದಿನ 25 ವರ್ಷದ ನಂತರ ನಮ್ಮ ದೇಶದ ಭವಿಷ್ಯಕ್ಕೂ ಒಳ್ಳೆಯದಾಗುತ್ತೆ. ನಾವು ಇವಾಗ ಅಲಕ್ಷ್ಯ ಮಾಡಿದರೆ, ನಾವು ಇಗ್ನೋರ್ ಮಾಡಿದರೆ ಮುಂದೆ ಆಲ್ ಈಸ್ ವೆಲ್ ಇರಲಿಕ್ಕಾಗಂಗಿಲ್ಲ. ಆಲ್ ಈಸ್ ವೆಲ್ ಅನ್ಬೇಕಾದ್ರೆ ಈಗ ನಾವು ರೆಡಿ ಆಗಬೇಕು. ಈಗಲೇ ಕಂಕಣ ಕಟ್ಕೊಳ್ಬೇಕು. ಆ ಒಂದು ಯುದ್ಧಕ್ಕೆ, ನೈತಿಕ ಯುದ್ಧಕ್ಕೆ ಈಗಲೇ ಕಂಕಣ ಕಟ್ಕೋಬೇಕು, ಈಗಲೇ ಸಿದ್ಧರಾಗಬೇಕು. ಆವಾಗ ನಾವೊಂದು ಸಶಕ್ತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ನೈತಿಕ ಜನಾಂಗವನ್ನು ಕಟ್ಟಿ ನಮ್ಮ ಸಂಸ್ಕೃತಿ, ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಇವಾಗೇನೋ ನಾವು ರಾಮ ಮಂದಿರ ಕಟ್ಟಿದ್ದೀವಿ, ಅದನ್ನು ಉಳಿಸ್ಕೊಳ್ಳೋರು ಯಾರು? ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಯಂಗರ್ ಜನ. 25 ವರ್ಷದ ನಂತರ ನಾವು ಹೋಗಿರ್ತೀವಿ, ಆದರೆ ಅವ್ರು ಉಳಿದಿರ್ತಾರೆ. ಆವಾಗ ಅದನ್ನು ಕಾಪಾಡುವವರು ಅವರು. ಕಟ್ಟಿದ್ದೇನೋ ನಾವು ಮಾಡಿ ಉಳಿಸ್ಕೋಬೇಕು ಅಂದರೆ ಅವ್ರು ಇರಬೇಕಾಗ್ತದೆ. ಸೊ ಮುಂದಿನ ಪೀಳಿಗೆ ಅವರು ಜವಾಬ್ದಾರ ಆಗಬೇಕು. ಇವತ್ತಿನ 1 ವರ್ಷದ ಮಗು ಇನ್ನು 25 ವರ್ಷಕ್ಕೆ ಅದು ಕಾವಲು ಮಾಡಬೇಕಾಗ್ತದೆ. ನಾವು ಕಟ್ಟಿದ್ದೀವಿ, ಆದರೆ ಬೇರೆಯವ್ರದ್ದು ಪ್ರಬಲರಾಗಿ ನಿಂತ್ಕೊಂಡಾಗ ಆ ಮಗು ವೀಕ್ ಆಯ್ತು ಅಂದರೆ ಅದು ಉಳಿಸ್ಕೊಳ್ಳಿಕ್ಕಾಗಂಗಿಲ್ಲ. ಹಿಂದಾಗಿದ್ದು ಕೂಡ ಇತಿಹಾಸನೇ ಇದಕ್ಕೆ ಸಾಕ್ಷಿ. ಖುದಾ ಗವಾಹ ಅಂತ ಹೇಳ್ತೀವಿ, ಇದು ಇತಿಹಾಸ ಗವಾಹ ಅಂತ ಹೇಳ್ತೀವಿ. ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿದ್ರು, ಅವರು ಕಲ್ಲಿನಲ್ಲೇ ಕಟ್ಟಿದ್ರು. ಪರಿಸ್ಥಿತಿ ಏನಾಯಿತು? ಪ್ರಬಲವಾಗಿ ನುಗ್ಗುಕೋರರು ಬಂದಾಗ, ದಾಳಿಕೋರರು ಬಂದಾಗ ಇವರು ವೀಕ್ ಆಗಿಬಿಟ್ರು. ಅವೆಲ್ಲನೂ ಕಲ್ಲನ್ನು ಕೂಡ ವಿಕೃತಗೊಳಿಸಿ ಹೋದರು. ಸೊ ಹಾಗೆಯೇ ಇವತ್ತು ನಾವೇನೋ ಕಟ್ಟಿಸ್ತಾ ಇದ್ದೀವಿ, ನಮಗೆ ಹೆಮ್ಮೆ ವಿಷಯ. ನಮ್ಮ ದೇವಾಲಯಗಳು ಎಲ್ಲ ದುರಸ್ತಿ ಆಗ್ತಾ ಇದ್ದಾವೆ, ಸಂಸ್ಕೃತಿಯನ್ನು ಪುನಃ ಕಟ್ತಾ ಇದ್ದೀವಿ. ಬಟ್ ಇದ್ರ ಜೊತೆಯಲ್ಲಿ ಮಕ್ಕಳನ್ನು ನೀವು ಬೆಳೆಸದೇ ಇದ್ದರೆ, ನೈತಿಕವಾಗಿ ಬೆಳೆಸದೇ ಇದ್ದರೆ ಮುಂದೆ ದೊಡ್ಡ ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಈಗಲಿಂದಲೇ ಸಿನ್ಸ್ ಫ್ರಮ್ ಡೇ 1 ವಿ ಹ್ಯಾವ್ ಟು ಸ್ಟಾರ್ಟ್. ಒಂದು ಆಂದೋಲನವಾಗಿ ಇದನ್ನು ನಾವು ತೊಗೊಳ್ಬೇಕು. ಪ್ರತಿಯೊಬ್ಬ ತಂದೆ ತಾಯಿ ಇದನ್ನು ಜಾಗೃತಿಯಿಂದ ಸ್ವೀಕರಿಸಬೇಕು. ಇಲ್ಲದೇ ಇದ್ದರೆ ಮುಂದೆ ಅಪಾಯದ ಅಂಚಿಗೆ ಹೋಗುತ್ತೆ. ಈಗ ಬರೀ ತಂದೆ ತಾಯಿಯನ್ನು ಉಪೇಕ್ಷೆ ಮಾಡ್ತಾ ಇದ್ದರೆ ಮುಂದೆ ದೇಶವನ್ನೇ ಉಪೇಕ್ಷೆ ಮಾಡ್ತಾರೆ. ಸ್ವಾಮೀಜಿ, ಕೊನೆಯದಾಗಿ ತಾಯಂದಿರ ಬಗ್ಗೆ ತಮ್ಮ ಸಂದೇಶ, ಲೋಕಕ್ಕೆ ತಮ್ಮ ಸಂದೇಶ ಏನಾದರೂ ಹೇಳೋದಾದರೆ ಒಂದೆರಡು ಮಾತಲ್ಲಿ. ತಾಯಂದಿರ ದಿನದಂದು ನಾವು ತಾಯಂದಿರಿಗೆ ಕೊಡಬೇಕಾದ ಸಂದೇಶ ಏನು ಅಂತಂದರೆ, ನಿಮ್ಮ ಮಕ್ಕಳಿಗಾಗಿ ನೀವು ಸುಧಾರಿಸಿಕೊಳ್ಳಿ. ನಿಮ್ಮ ಮಕ್ಕಳಿಗಾಗಿ ನಿಮ್ಮ ದಿನಚರಿ ಸುಧಾರಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗಾಗಿ ನೀವು ಬಹಳಷ್ಟು ತ್ಯಾಗ ಮಾಡಿ. ಧಾರಾವಾಹಿಗಳನ್ನ ತ್ಯಾಗ ಮಾಡಿ, ಮೊಬೈಲ್ ತ್ಯಾಗ ಮಾಡಿ, ಮನೆಯೊಳಗೆ ಒಳ್ಳೆ ಪರಿಸರ ಕಟ್ಟಿರಿ. ಅವರಿಗೆ ಭಗವದ್ಗೀತೆ ಕಲಿಸ್ರಿ, ಹನುಮಾನ್ ಚಾಲೀಸ ಕಲಿಸ್ರಿ, ವಚನ ಸಾಹಿತ್ಯವನ್ನು ಕಲಿಸ್ರಿ, ಬಸವಣ್ಣವ್ರ ವಚನಗಳು, ದಾಸರ ಪದ್ಯಗಳನ್ನು ಕಲಿಸ್ರಿ. ಮೊದಲೆಲ್ಲ ಹೆಣ್ಮಕ್ಳು ಪ್ರಜಾಮತ ಓದ್ತಿದ್ರು, ಕಸ್ತೂರಿ ಓದ್ತಿದ್ರು, ಮಲ್ಲಿಗೆ ಓದ್ತಾಯಿದ್ರು. ಈಗೇನಿಲ್ಲ, ಮೆಲ್ಲಗೆ ಬಂದು ಟಿ ವಿ ಮುಂದೆ ಕೂತ್ಕೊಳ್ತಾ ಇದ್ದಾರೆ. ಸೊ ಅದಾಗಬಾರ್ದು. ತ್ಯಾಗ ಮಾಡಿ. ನಾನು ಇವತ್ತಿನ ತಂದೆ ತಾಯಿಗೆ ಹೇಳೋದು, ಅದರಲ್ಲೂ ತಾಯಂದ್ರಿಗೆ ಹೇಳೋದಂದರೆ ತ್ಯಾಗ ಮಾಡಿ. ಏನು ತ್ಯಾಗ ಮಾಡಿ? ಧಾರಾವಾಹಿ ತ್ಯಾಗ ಮಾಡಿ, ಎಪಿಸೋಡ್ ತ್ಯಾಗ ಮಾಡಿ, ರೀಲ್ಸ್ ಮಾಡ್ಕೊಂಡು ಅದನ್ನು ತ್ಯಾಗ ಮಾಡಿ. ಅವರಿಗಾಗಿ ಓದಿ. ನಿಮಗಾಗಿ ಅಲ್ಲದು ನಿಮ್ಮ ಮಕ್ಕಳಿಗಾಗಿ ಓದಿ. ಕೊನೆಗೆ ಓದೋ ಹಾಗೆ ನಾಟಕ ಆದರೂ ಮಾಡಿ. ಇನ್ನೂ ಅಲ್ಟಿಮೇಟ್ಲಿ ಹೋಗಿ ಹೇಳಬೇಕಾದ್ರೆ, ನೀವು ಓದ್ಕೊಂಡು ಕೂತಂಗೆ ಒಂದು ಪುಸ್ತಕ ಹಿಡ್ಕೊಂಡು ಕೂತೀನಿ ಅನ್ನುವಂಗೆ ಅದು ಮಗುವಿನ ತಲೆಗೆ ಹೋಗಬೇಕು. ಅದಕ್ಕೆ ನೀವು ಓದು ಅಂತ ಹೇಳಿಬಿಟ್ಟು ನೀವು ಟಿ ವಿ ಮುಂದೆ ಕೂತ್ಕೊಂಡ್ರೆ ಅದು ಕೇಳೋದಿಲ್ಲ. ಮಕ್ಕಳು ಹೇಳಿದ್ದನ್ನು ಕೇಳೋದಕ್ಕಿಂತ ನೋಡಿ ಕಲಿತವೆ ಜಾಸ್ತಿ. ಸೊ ಅದಕ್ಕೋಸ್ಕರ ನೀವು ರಿಫಾರ್ಮ್ ಆಗಬೇಕು, ರಿನೋವೇಟ್ ಆಗಬೇಕು. ಸೊ ರಿನೋವೇಟ್ ಆದರೆ ನೀವು ನಮ್ಮ ದೇಶಕ್ಕೆ ಒಳ್ಳೆಯ ಕಲ್ಚರ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ತಾಯಂದಿರು ಮೊದಲು ನೀವು ಅಲರ್ಟ್ ಆಗಿರಿ. ಮಕ್ಕಳನ್ನು ಪ್ರೀತಿಯಿಂದ ಹೆತ್ತಿದ್ದೀರಾ ನೀವು. ನಾನು ಮಕ್ಕಳನ್ನ ಹೆರದೇ ಇರುವಂಥ ತಂದೆ ತಾಯಿಗೆ ಹೇಳ್ತಾ ಇಲ್ಲ, ಮಕ್ಕಳನ್ನ ಹೆತ್ತಿದ್ದೀರಾ. ಅವ್ರು ನಿಮ್ಮ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನಿಮ್ಮ ಜಗತ್ತು ಹೇಳಬೇಕು, ಜನ ಹೇಳಬೇಕು, ದೇಶ ಹೇಳಬೇಕು. ಅದಕ್ಕಾಗಿ ನೀವು ಇವಾಗ ಶ್ರಮ ಪಡಬೇಕು. ಇದಿಷ್ಟು ಹಿರೇಮಠ ಶ್ರೀಗಳಾದಂತಹ ಶಿವಾನಂದ ಶಿವಾಚಾರ್ಯರವರ ಮಾತುಗಳಾಗಿತ್ತು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಚನ್ನಬಸವ ಕಿಟದಾಳ್.